ಕೆ ಶಿವಕುಮಾರ್ ಹೇಳ್ತಾರೆ ಜಾತ್ಯತೀತವನ್ನು ಮರೆತಿದ್ದವರು ಸತ್ತಂಗೆ ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರು ಏನು ಜಾತ್ಯತೀತೆಯನ್ನು ಮರ್ತಿದ್ದಾರೆ ಅವರು ಇದ್ದು ಸತ್ತಂಗೆ ಅಂತ ಹೇಳ್ತಾರೆ. ಜಾತ್ಯತೀತ ಅಂದ್ರೆ ಅರ್ಥ ಏನು? ಜಾತ್ಯತೀತ ಅಂದ್ರೆ ಅರ್ಥ ಏನು ಅಂತ ಕೇಳಲಿಕ್ಕೆ ಬಯಸ್ತೀನಿ. ಚುನಾವಣೆ ನಡೆಸ್ತಾರಲ್ಲ, ಯಾವ ಆಧಾರದ ಮೇಲೆ ನಡೆಸ್ತೀರಿ ಚುನಾವಣೆ? ಇವತ್ತು ಹಲವಾರು ಸಮ್ಮೇಳನಗಳು ಮಾಡ್ತಾ ಇದ್ದೀರಲ್ಲ, ಅದು ಜಾತಿಯ ಸ್ವಲ್ಪ ಸಮ್ಮೇಳನ ಮಾಡ್ತಿದ್ದೀರೋ ಇಲ್ಲ ಜಾತ್ಯತೀತವಾಗಿ ಮಾಡ್ತಾ ಇದ್ದೀರೋ ಸಮ್ಮೇಳನ? ಈಗ ಅದಂತೂ ಕಾಂತರಾಜು ವರದಿ ಕುಮಾರಸ್ವಾಮಿ ಒಪ್ಪಲಿಲ್ಲ ಅಂತ ಹೇಳಿದ್ರಲ್ಲ, ಕಾಂತರಾಜು ವರದಿ ಯಾತಕ್ಕೆ ಇಡ್ತಾ ಇದ್ದೀರಿ ಬೇಕು ಅಂತೇಳಿ? ಕಾಂತರಾಜು ವರದಿ ಏನಿದೆ, ಯಾವ ಕಾರಣಕ್ಕೆ ಇಡ್ತಾ ಇದ್ದೀರಿ? ಜಾತ್ಯತೀತ ಮಾಡ್ತಾ ಇರೋದು ವರದಿ ಜಾತಿಗಳನ್ನ ಎತ್ಕಟ್ಟಕ್ತಾನೆ ಮಾಡ್ತಾ ಇರೋದು. ನಿಮ್ಗೆ ಯಾವ ಜಾತ್ಯತೀತ ಇದೆ? ನೀವೇನು ಜಾತ್ಯತೀತ ಉಳ್ಸಕ್ಕೆ ಹೊರಟಿದ್ದೀರಿ? ಸಾಯಿಸಕ್ಕೆ ಹೊರಟಿರೋರು ನೀವು ಇದನ್ನು. ಡಿ ಕೆ ಶಿವಕುಮಾರ್ ಇನ್ನೊಂದು ಹೇಳ್ತಾರೆ ಸರ್, ಮಂಡ್ಯ ಜನ ತಮ್ಮ ಮನೆಯ ಗೌಡಿಕೆಯನ್ನು ಯಾರಿಗೂ ಬಿಟ್ಕೊಡಲ್ಲ, ಅಂದರೆ ನೀವು ಹೊರಗಿನವರು ಅಂತ ಪರೋಕ್ಷವಾಗಿ ಹಂಗೇನು ಅವ್ರಿಗೂ ಬಿಟ್ಕೊಡೋದು ಬೇಡ ಅಂತ ಹೇಳಿದ್ರ? ಹಾಗೆ ಅವ್ರಿಗೆ ಯಾಕೆ ಕೊಡ್ತಾರಾಗಿದ್ರೆ? ಮಂಡ್ಯ ಜಿಲ್ಲೆ ಜನತೆ ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ಮಾಡಬೇಕು ಅನ್ನೋದ್ರಲ್ಲಿ ಬುದ್ಧಿವಂತರಿದ್ದಾರೆ. ಅಲ್ಲ ಸರ್, ಹಾಸನ ಆಯಿತು, ರಾಮನಗರ ಆಯಿತು, ಮಂಡ್ಯಕ್ಕೆ ಬಂದಿದ್ದಾರೆ ಅಂತ ಇದು ಬೇರೆ ಕಡೆ ಇದೆ. ಮಂಡ್ಯ ಪಾಕಿಸ್ತಾನದಲ್ಲಿ ಇದೆಯಾ? ಮಂಡ್ಯ ಮಂಡ್ಯ ಪಾಕಿಸ್ತಾನದಲ್ಲಿ ಇದೆಯೋ ಇಲ್ಲ ಅಮೇರಿಕಾದಲ್ಲಿದೆಯೋ? ಮಂಡ್ಯ ಇರೋದು ಕರ್ನಾಟಕದೊಳಗೆ, ನಾನಿರೋದು ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ನಿಲ್ತೀನಿ ಜನ ಬಯಸಿದಾಗ. ಅಂದ್ರೆ ಕಾಂಗ್ರೆಸ್ ಮಂಡ್ಯದವ್ರನ್ನ ಗೆಲ್ಲಿಸಿ ಬೇರೆ ಜಿಲ್ಲೆಯವ್ರನ್ನ ಗೆಲ್ಲಿಸ್ಬೇಡಿ ಅಂತ ಅಲ್ವಾ? ಈಗ ಉತ್ತರ ಪ್ರದೇಶದಿಂದ ಕೇರಳಗೆ ಕರ್ಕೊಂಡು ಹೋಗಿದ್ದೀರಿ ನಿಮ್ಮ ಅಧ್ಯಕ್ಷರನ್ನ, ರಾಹುಲ್ ಗಾಂಧಿ. ಕೇರಳ ಉತ್ತರ ಪ್ರದೇಶದರಲ್ವಾ, ಅವ್ರನ್ನ ಅಲ್ಲೇ ಕರ್ಕೊಂಡು ಹೋಗಿದ್ದೀರಪ್ಪ ಈಗ ಕೇರಳಗೆ, ವಯನಾಡಿಗೆ. ಹಾಂ, ಏನಕ್ಕೆ ಕರ್ಕೊಂಡು ಹೋಗಿದ್ದೀರಪ್ಪ? ಇಟಾಲಿ ಅಮ್ಮನ್ನ ಕರ್ಕೊಂಬಂದಿದ್ದೀರಲ್ಲ ಇಂಡಿಯಾಗೆ, ಇಟಾಲಿ ಅಮ್ಮನ್ನ. ಅದಕ್ಕೇನು ಹೇಳ್ತೀಯಪ್ಪ? ಉತ್ತರ ಕೊಡಬೇಕಲ್ಲ ಅದಕ್ಕೆ. ನಾನಾದರೂ ಕರ್ನಾಟಕದನು, ಕನ್ನಡಿಗ. ಈ ರಾಜ್ಯದಲ್ಲಿ ಯಾವ ಮೂಲೆಯಲ್ಲಿ ಬೇಕಾದ್ರೆ ನಿಲ್ತೀನಿ. ನಾನೇ ಅಲ್ಲೆಲ್ಲ ತಮಿಳ್ನಾಡಲ್ಲೋ ಕೇರಳದಲ್ಲೋ ಇಲ್ಲ ಇನ್ನೆಲ್ಲ ಹೋಗಿ ನಿಲ್ಲಕ್ಕೆ ಹೋಗಿದ್ದೀನ? ಕರ್ನಾಟಕದಲ್ಲಿ ನಿಂತಿದ್ದೀನಿ. ಸುಮಲತಾ ಅವರು ಸರ್, ಕಾಂಗ್ರೆಸ್ಗೆ ಬೆಂಬಲ ಕೊಡಬೇಕು ಇಲ್ಲ ತಟಸ್ಥವಾಗಿರಬೇಕು, ತಮಗೇನಾರ ಬೆಂಬಲ ಕೊಟ್ಟರೆ ಇದು ಎರಡನೇ ಅಂಬರೀಷ್ ಅವರ ಸಾವಾದಂತೆ ಅಂತ ಸಚಿವ ಚಲುವರೆ ಸುಮೇರ್ ಹೇಳಿದ್ದಾರೆ ಸರ್. ಈಗ ಪಾಪ ಅಂಬರೀಷ್ ಅವ್ರ ಮೇಲೆ ಎಲ್ಲರಿಗೂ ಅಭಿಮಾನ ಅನ್ಕಂಪ ಉಪ್ಪು ಕರೀತಾ ಇದೆ ಅಲ್ವೇ? ಅದಿರಲಿ, ಬನ್ನಿ, ಅದ್ರ ಬಗ್ಗೆ ಈಗ ಯಾಕೆ ಚರ್ಚೆ ಮಾಡ್ತೀವಿ? ಈಗಲೂ ಇವತ್ತು ಇವರ ಮನಸ್ಸಿನ ಕಲ್ಪನೆಗಳು ಹೇಗಿದೆ ಅನ್ನೋದು ಅರ್ಥ ಮಾಡ್ತೀವಿ. ಇವತ್ತು ಅವರ ಹೆಸರನ್ನ ಮುಂದಿಟ್ಕೊಂಡು ಎರಡನೇ ಬಾರಿ ಅಂಬರೀಷ್ ಅವರು ಸತ್ತಂಗೆ ಅಂತಕ್ಕಂಥ ಪದಬಳಕೆ ಇದೆಯಲ್ಲ, ನನ್ನ ಅಭಿಪ್ರಾಯದಲ್ಲಿ ಅಂಬರೀಷ್ ಅವರು ನಮ್ಮ ಜೊತೆಲಿ ಇಲ್ಲದೆ ಇರ್ಬೋದು, ಇಲ್ಲಿ ಇಟ್ಕೊಂಡಿದ್ದೇವೆ. ಇನ್ನು ಆ ಪ್ರೀತಿ ವಿಶ್ವಾಸ ಅವ್ರ ಜೊತೆ ಬದುಕಿದ್ದೀವಲ್ಲ ದಿನಗಳು, ಆ ದಿನಗಳಲ್ಲಿ ನೋಡಿದಾಗ ಅವತ್ತು ಸ್ಮರಿಸ್ಕೊಂಡ್ರೆ ಅಂಬರೀಷ್ ಅವರು ನಮ್ಮನ್ನು ಬಿಟ್ಟೋಗಿರ್ಬೋದು ದೈಹಿಕವಾಗಿ, ಆದರೆ ಮಾನಸಿಕವಾಗಿ ಇವತ್ತು ಇಲ್ಲಿದ್ದಾರೆ ಅಂತಕ್ಕಂಥ ನಾನು ಹೇಳಕ್ಕೆ ಬಯಸ್ತೇನೆ. ಅನುಮಾನನ ಎಲ್ಲಿ ತೋರಿಸ್ಬೇಕು? ನನ್ನ ಅನುಮಾನ ಬಗೆಹರಿಸೋದು ಹೇಗೆ? ಯಾಕೆ ಬಗೆಹರಿಸ್ಬೇಕು ನಾನು? ನೆನ್ನೆ ಡಾಕ್ಟರ್ ಮಂಜುನಾಥ್ ಅವರು ಸ್ಪಷ್ಟೀಕರಣ ಅವರೇ ಕೊಟ್ಟಿದ್ದಾರೆ, ನಾನು ಹೇಳೋದಲ್ಲ. 13 ವರ್ಷ ಓದಿರ್ತಕ್ಕಂಥ ವೈದ್ಯನಿಗೇ ಇವತ್ತು ವೈದ್ಯಕೀಯ ರಂಗದಲ್ಲಿ ಯಾವ ರೀತಿ ಅದು ಬೆಳೆದಿದೆ, ವೈದ್ಯಕೀಯ ರಂಗ ಅಂತಕ್ಕಂಥದ್ದು ಟೆಕ್ನಾಲಜಿನಲ್ಲಿ, ಅದನ್ನು ಕಲ್ತ್ಕೋಬೇಕಾದ್ರೆ ಡಾಕ್ಟ್ರುಗಳಿಗೆ 13 ವರ್ಷ ಬೇಕು ಅಂತ ನೆನ್ನೆ ಡಾಕ್ಟರ್ ಮಂಜುನಾಥ್ ಹೇಳಿದ್ದಾರೆ. ಪಾಪ ಇವ್ರು ನಮ್ಮ ಹಳೆ ಸ್ನೇಹಿತ, ಅವನ ಹೆಸರು ಹೇಳೋದು ಬೇಡ. ಬೆಳಗಿನ ಜಾವ 4 ಗಂಟೆವರೆಗೆ ಚುನಾವಣೆ 10 ದಿನ ನಡೆಸಿದ್ದೀನಿ ಅವನು MLA ಮಾಡಬೇಕಾದ್ರೆ. 10 ದಿನ ಬೆಳಗ್ಗೆ 4 ಗಂಟೆವರೆಗೆ. ಇವತ್ತು ಪಾಪ ನನ್ನ ಆರೋಗ್ಯದಲ್ಲಿ ನಾನು ಡ್ರಾ ಮಾಡಿದ್ದೀನಿ, ಅವ್ರಿಗೇನು ತೊಂದರೆನೇ ಇಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಇವನು ಯಾವ ಡಾಕ್ಟರ್ ಆದ್ನೂ ಗೊತ್ತಿಲ್ಲ. ಅದೇ ರಾಜಕೀಯ ಸ್ಟ್ರಾಟಜಿನಣ್ಣ. ಇವತ್ತಿನ ಚುನಾವಣೆಯ ರಾಜಕೀಯ ಸ್ಟ್ರಾಟಜಿನೇ ಅಲ್ಲಿರ್ತಕ್ಕಂಥದ್ದು. ಇವ್ರಿಗೆ ಯಾಕೆ ಭಯ ಶುರು ಆಯಿತು? ದೇವೇಗೌಡರ ಹಳ್ಳಿಯ ಜನವತ್ ಸಿಂಬಲಲ್ಲಾದರೂ ನಿಲ್ತಾರೆ, ಕಮಲದಲ್ಲಾದರೂ ನಿಲ್ತಾರೆ. ಎರಡೂ ಪಕ್ಷ ಮೈತ್ರಿ ಆಗಿದೆ. ಇವ್ರಿಗೆ ಯಾಕೆ ಅದ್ರ ಚಿಂತನೆ? ಇವ್ರಿಗೆ ಯಾಕೆ ಆತಂಕ? ನಾಟಕನ ಓಪನ್ ಆಗಿ ಆಗ್ತಾ ಇರೋದಲ್ವ? ಇದು ರಾಜಕಾರಣದ ತೀರ್ಮಾನಗಳಿದು, ರಾಜಕಾರಣದ ತೀರ್ಮಾನಗಳು. ಅದರಿಂದ ಅವರ ಹೇಳಿಕೆಗಳಿಗೆಲ್ಲ ಉತ್ತರ ಕೊಡಬೇಕು. ನಾಳೆ ಅವರೇ ಮಂಡ್ಯದಲ್ಲಿ ಬಂದು
ಅವರ ತೀರ್ಮಾನಗಳೇನು ಹೇಳ್ತಾರೆ. ಅವ್ರಿಗೆ ಹೇಳ್ತೀನಿ ಅಂತ ಅವರೇ ಹೇಳಿದಾರಲ್ಲ, ಅಲ್ಲಿವರೆಗೂ ಬಿಡೋಣ ಅವರಿಗೆ. ಅವ್ರ ತೀರ್ಮಾನ ಅವ್ರು ಮಾಡ್ತಾರೆ. ದೇವೇಗೌಡರು ಗರ್ವಭಂಗಕ್ಕೆ ಏನು ಸಿದ್ದರಾಮಯ್ಯ ಗರ್ವಭಂಗ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಈ ರೀತಿ ಮಾತುಗಳನ್ನ ಸಿದ್ದರಾಮಯ್ಯ ಇದಕ್ಕೆಲ್ಲ ಬೇಡ ಬನ್ನಿ, ಅದೆಲ್ಲ ಚುನಾವಣೆ ಆದ್ಮೇಲೆ ಹೇಳೋಣ ಅಂತ ಏನೇನು ಹೇಳ್ಬೇಕು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.